ವೈದ್ಯರ ದಿನಾಚರಣೆಯೆಂದು 150ಕ್ಕೂ ಹೆಚ್ಚು ವೈದ್ಯರು ಒಂದಾಗಿ 8 ಆಸ್ಪತ್ರೆಗಳೊಂದಿಗೆ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಆರಂಭ. ಮುಂದಿನ 24 ತಿಂಗಳಲ್ಲಿ ಬೆಂಗಳೂರಿನಾದ್ಯಂತ 1200 ಹಾಸಿಗೆಗಳ ಸಾಮರ್ಥ್ಯದ ಆರೋಗ್ಯ ಸೇವಾ ಜಾಲ ನಿರ್ಮಾಣ ಗುರಿ. ಆರೋಗ್ಯ ಸೇವೆಯಲ್ಲಿ ವಿಶ್ವಾಸ, ಪಾರದರ್ಶಕತೆ ಮತ್ತು ಸಹಾನುಭೂತಿಯನ್ನು ಮರುಸ್ಥಾಪಿಸುವ ಉದ್ದೇಶದೊಂದಿಗೆ ವೈದ್ಯರ ನೇತೃತ್ವದ ಆಸ್ಪತ್ರೆಗಳ ಜಾಲವಾದ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಇಂದು ಅಧಿಕೃತವಾಗಿ ಕಾರ್ಯಾರಂಭ ಮಾಡಿತು. ಪ್ರತಿಷ್ಠಿತ ಆರೋಗ್ಯ ಸೇವಾ ಕ್ಷೇತ್ರದ ತಜ್ಞ ದಿನೇಶ್ ಮಾಧವನ್ ಹಾಗೂ ಆರೋಗ್ಯ ಕ್ಷೇತ್ರದ ಉದ್ಯಮಿಗಳ ಸಹಯೋಗದಲ್ಲಿ ಸ್ಥಾಪಿತವಾಗಿರುವ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ವೈದ್ಯರು ಮತ್ತು ನರ್ಸ್ಗಳು ಕೇವಲ ಆರೋಗ್ಯ ಸೇವೆ ಒದಗಿಸುವವರಾಗಿರದೆ ಆಸ್ಪತ್ರೆಯ ಸಹ ಮಾಲೀಕರಾಗಿರುವ ಹೊಸ ಮಾದರಿಯ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ರೂಪಿಸುತ್ತಿದೆ. ವೈದ್ಯರ ದಿನಾಚರಣೆಯ ಅಂಗವಾಗಿ ಆರಂಭಗೊಂಡಿರುವ ಈ ಆಸ್ಪತ್ರೆಗಳ ಜಾಲವು ಬೆಂಗಳೂರಿನ ಲ್ಯಾಂಗ್ಫೋರ್ಟ್ ಟೌನ್, ಎಲೆಕ್ಟ್ರಾನಿಕ್ ಸಿಟಿ, ಜಯನಗರ, ಅರಕೆರೆ, ಜಿಗಣಿ, ಜಾಲಹಳ್ಳಿ, ಮಹಾಲಕ್ಷ್ಮಿ ಲೇಔಟ್ ಹಾಗೂ ನಾಗರಬಾವಿ ಪ್ರದೇಶಗಳಲ್ಲಿನ 8 ಆಸ್ಪತ್ರೆಗಳೊಂದಿಗೆ ಏಕೀಕೃತ ವೇದಿಕೆಯಡಿ ಕಾರ್ಯನಿರ್ವಹಿಸಲಿದೆ. ಇದೇ ವೇಳೆ ಕಲ್ಯಾಣನಗರ ಹಾಗೂ ವರ್ತೂರು ಪ್ರದೇಶಗಳಲ್ಲಿ 2 ಗ್ರೀನ್ಫೀಲ್ಡ್ ಆಸ್ಪತ್ರೆಗಳ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ದಿನೇಶ್ ಮಾಧವನ್, ಆರೋಗ್ಯ ಸೇವೆಯ ಮೂಲಾಧಾರವೇ ವಿಶ್ವಾಸ. ಆದರೆ ಇಂದು ರೋಗಿಗಳು ತಮಗೆ ದೊರೆಯುವ ಚಿಕಿತ್ಸೆಯಿಂದ ದೂರವಾಗಿರುವ ಭಾವನೆ ಹೊಂದಿದ್ದಾರೆ. ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ವಿಶ್ವಾಸ, ಪಾರದರ್ಶಕತೆ, ಸಹಾನುಭೂತಿ ಹಾಗೂ ಅತ್ಯುತ್ತಮ ಚಿಕಿತ್ಸಾ ಫಲಿತಾಂಶ ಎಂಬ 4 ಪ್ರಮುಖ ಮೌಲ್ಯಗಳ ಮೇಲೆ ಸ್ಥಾಪಿತವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾತನಾಡಿ, ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆ ದೊರಕಿಸಬೇಕು ಎಂಬುದು ನನ್ನ ಬಹುಕಾಲದ ಕನಸಾಗಿದೆ. ಆರೋಗ್ಯ ಕ್ಷೇತ್ರದ ಉದ್ಯಮಿಗಳ ತಂಡದಿಂದ ಸ್ಥಾಪನೆಯಾಗಿರುವ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಉದ್ಘಾಟನೆಯಾಗುತ್ತಿರುವುದು ಸಂತಸದ ಸಂಗತಿ. ವಿಶೇಷವಾಗಿ ಮ್ಯಾಗ್ನೆಟ್ ಫೌಂಡೇಶನ್ ಮೂಲಕ ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಒಟ್ಟು 15 ಹಾಸಿಗೆಗಳನ್ನು ಉಚಿತ ಚಿಕಿತ್ಸೆಗೆ ಮೀಸಲಿಡುವ ದತ್ತಿ ಯೋಜನೆ ಆರಂಭಿಸಿರುವುದು ಅತ್ಯಂತ ಶ್ಲಾಘನೀಯ. ನನ್ನ ಹೃದಯಕ್ಕೆ ಹತ್ತಿರವಾದ ಬೆಂಗಳೂರು ನಗರದಲ್ಲೇ ಈ ಮಹತ್ವದ ಆರೋಗ್ಯ ಸೇವಾ ಉಪಕ್ರಮ ಆರಂಭವಾಗುತ್ತಿರುವುದು ಸಂತೋಷದ ವಿಷಯ ಎಂದು ಹೇಳಿದರು. ಇವತ್ತು ಡಾಕ್ಟರ್ಸ್ ಡೇ. ಡಾಕ್ಟರ್ಸ್ ಡೇ ದಿನದಲ್ಲಿ ನನಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇನ್ವೈಟ್ ಮಾಡಿದರು. ಮ್ಯಾಗ್ನೆಟ್ ಹಾಸ್ಪಿಟಲ್ ಈ 8 ಹಾಸ್ಪಿಟಲ್ಸ್ ಬೆಂಗಳೂರಲ್ಲಿ ಇವತ್ತು ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರದ್ದು ಮೋಟೋ ತುಂಬಾ ಸಿಂಪಲ್ ಆಗಿದೆ. ಕಂಪ್ಯಾಷನ್ ಫಾಲೋ ಮಾಡ್ತಾರೆ, ಟ್ರಾನ್ಸ್ಪರೆನ್ಸಿ ಫಾಲೋ ಮಾಡ್ತಾರೆ, ಟ್ರಸ್ಟ್ ಮತ್ತು ಕ್ಲಿನಿಕಲ್ ಔಟ್ಕಮ್. ಈಗಿನ ಕಾಲದಲ್ಲಿ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಅವ್ರು ಏನು ಮಾಡ್ತಾರೆ, ತುಂಬಾ ಟ್ರಾನ್ಸಾಕ್ಷನಲ್ ಇರುತ್ತೆ ದುಡ್ಡಿಂದ. ಐ ಫೀಲ್ ದ್ಯಾಟ್ ಇವ್ರು ತುಂಬ ಜೆನ್ಯೂನ್. ಅವ್ರು ನನಗೆ ಇನ್ವೈಟ್ ಮಾಡಿದಾಗ ಅದೇ ನಾನು ಕೇಳಿದಾಗ ಅವ್ರು ಅದೇ ಹೇಳಿದರು ದ್ಯಾಟ್ ಪೇಷನ್ಸ್ ವಿಲ್ ಬಿ ದೇರ್ ಎಪಿಟೋಮ್, ಅಂದರೆ ದೇರ್ ಇಂಪಾರ್ಟೆಂಟ್ ಫೀಚರ್. ಆಮೇಲೆ ನನ್ನ ಅಪ್ಪ ಕೂಡ ತುಂಬಾ ಫೇಮಸ್ ಡಾಕ್ಟರ್ ಆಗಿದ್ದರು. ಆ್ಯಂಡ್ ನಾನು ಮೆಡಿಕಲ್ ಫೀಲ್ಡಲ್ಲಿದ್ದೆ. ಅಫ್ಕೋರ್ಸ್ ಕಂಪ್ಲೀಟ್ ಮಾಡಿಲ್ಲ, ಆವಾಗ ಜಂಗ್ಲಿ ತುಂಬ ಹಿಟ್ ಆಗೋಗಿತ್ತು. ಐ ಥಿಂಕ್ ಐ ಆಮ್ ಹಿಯರ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಯರ್. ತುಂಬ ಹೆಮ್ಮೆ ಆಗ್ತಾಯಿದೆ ಟು ಬಿ ಅ ಪಾರ್ಟ್ ಆಫ್ ಸಮಥಿಂಗ್ ವಿಚ್ ಹ್ಯಾಸ್ ಅ ಗುಡ್ ಕಾಸ್ ಅಸೋಸಿಯೇಟೆಡ್ ವಿತ್ ದೆಮ್. ಐ ಥಿಂಕ್ ಫ್ಯೂಚರ್ದಲ್ಲಿ ಪೆಟ್ ರಿಲೇಟೆಡ್ ಕೂಡ ಇರುತ್ತೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು. With 150 plus doctors to create the Magnet Hospitals network of hospitals, starting with 8 of them in Bangalore city. The primary difference in this model is clinicians, nurses will have equity in the model, where we are bringing back what we believe today is the need of the trust, transparency and compassion. Finally, I look at in the next 3 years to expand this to 15 hospitals. I'm thankful to the doctors who have known me to come in as investors, visionaries and also co-partners with me. It's not been easy to get 152 doctors in a city where getting clinicians and consultants today has been a scarcity. I thank the people of Bangalore city and the clinical community to repose faith in us, and true to what we stand at Magnet Hospitals, we will try to win back what is humanity in healthcare. Frankfurt Town, Mahalakshmi Layout, Jalali, Nagarbavi, Gunjur, Kalyan Nagar, Electronic City,
I've covered all.